ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕುಮಾರಸ್ವಾಮಿ ಅವರು ಒಂದು ಲೇವಡಿ ಮಾಡಿದ್ದಾರೆ ಸರ್. ರಾಜ್ಯ ಜನಕ್ಕೆ ಅಭಿವೃದ್ಧಿ ವಿಚಾರ ಬಿಟ್ಟು ಬೇಕು ಅಂತಲೇ ಕುರ್ಚಿ ವಿಚಾರದಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಕುಮಾರಸ್ವಾಮಿ ಅವರು ಬಹುಶಃ ಕೇಂದ್ರದ ಮಂತ್ರಿಗಳು, ಅವರು ಕರ್ನಾಟಕದ ಪರ ಹೋರಾಟ ಮಾಡುವಂಥವ್ರು. ಅವರ ಕೇಂದ್ರದ ಕೊಡುಗೆಯನ್ನು ಪ್ರಧಾನಮಂತ್ರಿಗಳ ಹತ್ರ ಇಲ್ಲಿ ಅಡ್ವೈಸ್ ಮಾಡೋದನ್ನು ನರೇಂದ್ರ ಮೋದಿ ಅವರ ಹತ್ರ ಅಡ್ವೈಸ್ ಮಾಡಿ ಕರ್ನಾಟಕದ ಕನ್ನಡಿಗರ ಹಿತವನ್ನು ಕಾಪಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಚೆನ್ನಾಗಿರ್ತದೆ. ಮನ್ರೇಗಾ ಒಂದೇ ಅಲ್ಲ, ಈ ದೇಶದಲ್ಲಿ ಬೇರೆ ಯಾರ ಹೆಸರು ಇರಬಾರ್ದು, ನರೇಂದ್ರ ಮೋದಿ ಹೆಸರೇ ಇರಬೇಕು. ಯಾವ ಹೆಸರುಗಳನ್ನು ಅವಕಾಶ ಸಿಕ್ಕಿದ್ರೆ ನೋಟ್ನು ತೆಗೆದುಬಿಡ್ತಾರೆ, ಓಟ್ನು ತೆಗೆದುಬಿಟ್ಟಿದ್ದಾರಲ್ಲ, ಓಟು ತೆಗೆದುಬಿಟ್ಟಿದ್ದಾರೆ. ಇನ್ನೊಂದು ನೋಟ್ ಒಂದು ತೆಗಿಬೇಕು. ನೋಟು ಅಮಾನ್ಯೀಕರಣ ಮಾಡಿದ್ರು. ಈಗ ಪೂರ್ತಿ ಒಂದು ನೋಟೇ ಕ್ಯಾಶ್ಲೆಸ್ ಅಂತ ಎಲ್ಲ ಮಾಡಿಬಿಟ್ಟು ಅವ್ರ ಕಾಲದ್ದೇ ಗಾಂಧಿ ಫೋಟೋ ಎಲ್ಲ ತೆಗೆದುಬಿಟ್ಟು ಅದನ್ನು ಮಾಡಿಬಿಡ್ತಾರೆ. ಇವ್ರು ಏನು ಬೇಕಾದರೂ ಮಾಡ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ, ಅಭಿವೃದ್ಧಿಯ ಬಗ್ಗೆ, ಈ ದೇಶದ ಆರ್ಥಿಕ ವ್ಯವಸ್ಥೆ ಬಗ್ಗೆ, ನಿರುದ್ಯೋಗ ಸಮಸ್ಯೆ ಬಗ್ಗೆ ಅವರು ಚರ್ಚೆ ಮಾಡಲಿಕ್ಕೆ ಅವರು ಯಾರು. ಕುಮಾರಸ್ವಾಮಿ ಅವರು ಒಂದು ಲೇವಡಿ ಮಾಡಿದ್ದಾರೆ ಸರ್. ರಾಜ್ಯ ಜನಕ್ಕೆ ಅಭಿವೃದ್ಧಿ ವಿಚಾರ ಬಿಟ್ಟು ಬೇಕು ಅಂತಲೇ ಕುರ್ಚಿ ವಿಚಾರದಲ್ಲಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಕುಮಾರಸ್ವಾಮಿ ಅವರು ಬಹುಶಃ ಕೇಂದ್ರದ ಮಂತ್ರಿಗಳು, ಅವರು ಕರ್ನಾಟಕದ ಪರ ಹೋರಾಟ ಮಾಡುವಂಥವ್ರು. ಅವರ ಕೇಂದ್ರದ ಕೊಡುಗೆಯನ್ನು ಪ್ರಧಾನಮಂತ್ರಿಗಳ ಹತ್ರ ಇಲ್ಲಿ ಅಡ್ವೈಸ್ ಮಾಡೋದನ್ನು ನರೇಂದ್ರ ಮೋದಿ ಅವರ ಹತ್ರ ಅಡ್ವೈಸ್ ಮಾಡಿ ಕರ್ನಾಟಕದ ಕನ್ನಡಿಗರ ಹಿತವನ್ನು ಕಾಪಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅದರ ಬಗ್ಗೆ ಹೆಚ್ಚು ಗಮನ ಹರಿಸಿದ್ರೆ ಚೆನ್ನಾಗಿರ್ತದೆ. ಮನ್ರೇಗಾ ಒಂದೇ ಅಲ್ಲ, ಈ ದೇಶದಲ್ಲಿ ಬೇರೆ ಯಾರ ಹೆಸರು ಇರಬಾರ್ದು, ನರೇಂದ್ರ ಮೋದಿ ಹೆಸರೇ ಇರಬೇಕು. ಯಾವ ಹೆಸರುಗಳನ್ನು ಅವಕಾಶ ಸಿಕ್ಕಿದ್ರೆ ನೋಟ್ನು ತೆಗೆದುಬಿಡ್ತಾರೆ, ಓಟ್ನು ತೆಗೆದುಬಿಟ್ಟಿದ್ದಾರಲ್ಲ, ಓಟು ತೆಗೆದುಬಿಟ್ಟಿದ್ದಾರೆ. ಇನ್ನೊಂದು ನೋಟ್ ಒಂದು ತೆಗಿಬೇಕು. ನೋಟು ಅಮಾನ್ಯೀಕರಣ ಮಾಡಿದ್ರು. ಈಗ ಪೂರ್ತಿ ಒಂದು ನೋಟೇ ಕ್ಯಾಶ್ಲೆಸ್ ಅಂತ ಎಲ್ಲ ಮಾಡಿಬಿಟ್ಟು ಅವ್ರ ಕಾಲದ್ದೇ ಗಾಂಧಿ ಫೋಟೋ ಎಲ್ಲ ತೆಗೆದುಬಿಟ್ಟು ಅದನ್ನು ಮಾಡಿಬಿಡ್ತಾರೆ. ಇವ್ರು ಏನು ಬೇಕಾದರೂ ಮಾಡ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಒಂದೇ, ಅಭಿವೃದ್ಧಿಯ ಬಗ್ಗೆ, ಈ ದೇಶದ ಆರ್ಥಿಕ ವ್ಯವಸ್ಥೆ ಬಗ್ಗೆ, ನಿರುದ್ಯೋಗ ಸಮಸ್ಯೆ ಬಗ್ಗೆ ಅವರು ಚರ್ಚೆ ಮಾಡಲಿಕ್ಕೆ ಅವರು ಯಾರು.